ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ನ 2 ಮಾರ್ಕ್ಸನ್ನು ಸಾಲ್ವ್ ಮಾಡಿದ್ದೀನಿ. ಈಗ ನಾವು ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ದೀರಿ ದ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ನ. ಸೊ ನೀವು ನೋಡ್ತಾ ಇದ್ದೀರಾ ಈ 3 ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಸೊ ನೀವು ನೋಡೋದೇ ಆದರೆ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಇಲ್ಲಿ ನಾವು ನೋಡಿದಾಗೆ LBA ಕ್ವಶನ್ಸಲ್ಲಿ ವೆರೈಟಿ ಕ್ವಶನ್ಸೇ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೇಳ್ತಾನೆ ಇರ್ತಾರೆ, ಸರ್ ಇದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ. ನಾನು ಕೆಲವು ಟೈಮ್ ಹೇಳ್ತಾ ಇರ್ತೀನಿ, ಏನಪ್ಪ ಇದೆ ಕಷ್ಟ, ಅದ್ರಲ್ಲಿ ಈಸಿ ಇದೆಯಲ್ಲ ಅಂತ. ಬಟ್ ಏನಪ್ಪ ಅಂದರೆ ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ನಾವು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಏನಪ್ಪ ಅಂತಂದರೆ, ಒನ್ ಆಫ್ ದ ಥಿಂಗ್ ದ ಸಮ್ ಆಫ್ ದ 6 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 114 ಇದೆ, ಆ್ಯಂಡ್ ದ ಸಮ್ ಆಫ್ ದ 5 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 80 ಇದೆ. ದೆನ್ ಫೈಂಡ್ ದ ಪ್ರೋಗ್ರೆಷನ್ ಅಂತ ಕೇಳ್ತಾ ಇದ್ದಾರೆ. ದಟ್ ಮೀನ್ಸ್ ವಾಟ್, ನಮಗೆ 2 ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ನೋಡಿ, ಫಸ್ಟ್ ಆಫ್ ಆಲ್ 2 ವ್ಯಾಲ್ಯೂನಲ್ಲಿ ಏನು ಬರ್ಕೋಣ. ಒಂದು S6 ಕೊಟ್ಟಿದ್ದಾರೆ. S6ನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 114 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಒನ್ S5 ಕೊಟ್ಟಿದ್ದಾರೆ. S5ನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 80 ಅಂತ ಕೊಟ್ಟಿದ್ದಾರೆ. ಸೊ ಈ 2 ಕೊಟ್ಟಿರೋದ್ರಲ್ಲಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ಪ್ರೋಗ್ರೆಷನ್. ಸೊ ವಿ ಹ್ಯಾವ್ ಟು ಫೈಂಡ್ ದ ಪ್ರೋಗ್ರೆಷನ್. ಹಾಗಾದರೆ ಪ್ರೋಗ್ರೆಷನ್ ಬೇಕು ಅಂದರೆ ನಮ್ಗೆ ಏನೆಲ್ಲ ಬೇಕು? ಸೊ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಮತ್ತು ಡಿ ಬೇಕೇ ಬೇಕು. ಸೊ ಈಗ ಅರ್ಥ ಮಾಡ್ಕೊಳೋದಾದರೆ, ಯಾವುದೇ ಒಂದು ಈಕ್ವೇಷನ್ ಕೊಟ್ಟಾಗ 2 ವ್ಯಾಲ್ಯೂಸು 2 ಈಕ್ವೇಷನ್ ಕೊಟ್ಟಿರ್ತಾರೆ. ಈಗ ಫಸ್ಟ್ ಆಫ್ ಆಲ್ ಐ ವಿಲ್ ರೈಟ್ ದ ಫಾರ್ಮುಲಾ ಫಾರ್ ಎನ್ ಫಾರ್ಮುಲಾ ಏನು? n/2 ಇಂಟು 2a ಪ್ಲಸ್ n-1 ಇಂಟು ಡಿ. ದಿಸ್ ಇಸ್ ದ ಫಾರ್ಮುಲಾ. ಹಾಗಾದರೆ ಲೆಟ್ ಅಸ್ ಫೈಂಡ್ ದ 2 ಈಕ್ವೇಷನ್. ನಾವು ಒಂದು ಈಕ್ವೇಷನ್ ಬಂದ್ಬಿಟ್ಟು n ವ್ಯಾಲ್ಯೂ 6 ಇದ್ದಾಗ, ಅಂದರೆ 6/2 2a ಹಂಗೆ ಇರುತ್ತೆ. ನೋಡಿ, ಇಲ್ಲಿ 6-1 ಅಲ್ವಾ? 6-1 ಅಂದರೆ 5d ಆಗುತ್ತೆ. ಕರೆಕ್ಟಾ? ಇಲ್ಲಿ ನೋಡ್ಬೋದು 2 1 2 2 3 6 ಅಥವಾ 2 3 6. ಬಟ್ ವಾಟ್ ಇಸ್ ದ S6 ವ್ಯಾಲ್ಯೂ? 140. ದಟ್ ಈಸ್ 3 ಇಂಟು 2a ಪ್ಲಸ್ 5d ಹಂಗೆ ಬರ್ಕೋತೀವಿ. ಸೊ ಇಲ್ಲಿ 3 ಇಂದ ಕ್ಯಾನ್ಸಲ್ ಮಾಡೋದಾದ್ರೆ 3 3s are 9 ಆಯಿತು. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. 24 ಆಯಿತು. 24 3 8s are 24. Which implies that we got the equation 2a plus 5d is equal to 38. So this is the one equation we got. ಸೊ ಅದೇ ರೀತಿ ಇನ್ನೊಂದು ಈಕ್ವೇಷನ್ ಕಂಡುಹಿಡಿಯೋಕ್ಕೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ S5 is equal to 8 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾಡೋಣ, ಲೆಟ್ ಅಸ್ ಫೈಂಡ್ ಅನದರ್ ಈಕ್ವೇಷನ್. ಈಗ ಇಷ್ಟೊಂದು ಇದು ಮಾಡಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ S5ಗೆ ಬರೀತೀನಿ. ನೋಡಿ ಯಾವ ಥರ ಅವ್ರು ಕೊಟ್ಟಿರೋದು, S5 is equal to 80 ಅಂತ. ಹಾಗಾದ್ರೆ ಇದು ಏನು ಸಹ ಬರ್ಕೊಬೋದು ಅಂತ ಕೇಳೋದಾದ್ರೆ ನೀವು ವೆರಿ ಸಿಂಪಲ್ಲು ಅಬ್ಸರ್ವ್. S5 is equal to 80 ಅಂತಂದರೆ 5/2 ಇಂಟು 2a ಪ್ಲಸ್ n-1 ಐ ಕ್ಯಾನ್ ರೈಟ್ ಆಸ್ 4d is equal to 80. ಕರೆಕ್ಟಾ? ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಏನಪ್ಪ ಅಬ್ಸರ್ವ್ ಮಾಡ್ಬೋದು ಅಂದರೆ, ಈ 5ಇಂದ ಈ 80ನ ಸಿಂಪ್ಲಿಫೈ ಮಾಡ್ಬೋದು. ಯಾವ 5ಇಂದ? ಫ್ರಮ್ ದಿಸ್ 5 ಯು ಕ್ಯಾನ್ ಕ್ಯಾನ್ಸಲ್ ದಿಸ್ 80. ಆ ಥರ ಮಾಡಿದ್ದಾದರೆ 5 1s, ಸೊ ಅಗೇನ್ 3 ಉಳಿತೆ 30 ಆಗುತ್ತೆ. ದಟ್ ಮೀನ್ಸ್ ವಾಟ್ ಯು ಕ್ಯಾನ್ ರೈಟ್ 5 1s ಅಗೇನ್ 3 ಉಳಿದು 30, 5 6 30. ಈಗ ನೋಡಿ, ಇವೆರಡರಲ್ಲಿ 2 ಕಾಮನ್ ತೆಗಿಬೋದು. ಸೊ 2 ಕಾಮನ್ ತೆಗೆದ್ರೆ 1/2 ಇಂಟು 2 ಉಳಿಯುತ್ತೆ. ಇಲ್ಲಿ a ಪ್ಲಸ್ 2d ಈಸ್ ಈಕ್ವಲ್ ಎಷ್ಟಾಯಿತು? 16 ಆಯಿತು. ಅಂದರೆ ಈ 2 ಟರ್ಮಲ್ಲಿ ನಾನೇನು ಮಾಡಿದೆ, 2 ತೊಗೊಂಡೆ. ಇಲ್ಲಿ ಆಚೆ 1/2 ಇತ್ತು, 2 ಕ್ಯಾನ್ಸಲ್ ಆಯಿತು. ಸೊ ನೌ ಐ ಗಾಟ್ ಅನದರ್ ಈಕ್ವೇಷನ್, a ಪ್ಲಸ್ 2d ಈಸ್ ಈಕ್ವಲ್ ಟು ವಾಟ್? 16. ಸೊ ದಿಸ್ ಈಸ್ ದ ಅನದರ್ ಈಕ್ವೇಷನ್. ಓಕೆನಾ? ಸೊ ಈಗೇನು ಮಾಡೋಣ, ಫ್ರಮ್ ದೀಸ್ 2 ಈಕ್ವೇಷನ್ಸ್ ನೋಡಿ, ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಫ್ರಮ್ ದೀಸ್ 2 ಈಕ್ವೇಷನ್ ಐ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಡಿ. ಹಾಗಾದ್ರೆ ಏನು ಮಾಡಬೇಕು, ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ಐ ವಿಲ್ ರೈಟ್ ದೀಸ್ 2 ಈಕ್ವೇಷನ್. ಒಂದು 2a ಪ್ಲಸ್ 5d ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಬರೀತೀನಿ, 2a ಪ್ಲಸ್ 5d ಈಸ್ ಈಕ್ವಲ್ ಟು 38 ಒಂದು ಈಕ್ವೇಷನ್ ಆದರೆ, a ಪ್ಲಸ್ 2d ಈಸ್ ಈಕ್ವಲ್ ಟು 16 ಅನ್ನೋದು ಇನ್ನೊಂದು ಈಕ್ವೇಷನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಇಲ್ಲಿ ಕೋಎಫಿಷಿಯಂಟ್ 2 ಈಕ್ವಲ್ ಇಲ್ಲ. ಹಾಗಾದ್ರೆ ಏನು ಮಾಡೋಣ, ಇದರ ಕೋಎಫಿಷಿಯಂಟ್ 1 ಅನ್ಕೊಳ್ಳಿ, ಮಲ್ಟಿಪ್ಲೈ ಬೈ 1 ಮಾಡಿ, ಇದನ್ನು ಮಲ್ಟಿಪ್ಲೈ ಬೈ 2 ಮಾಡಬೇಕು. ಹಾಗೆ ಈಕ್ವೇಷನ್ಸ್ ಏನಾಗುತ್ತಪ್ಪ ಅಂದರೆ 2a ಪ್ಲಸ್ 5 ಇಂಟು ಡಿ ಈಸ್ ಈಕ್ವಲ್ ಟು 38 ಒಂದು ಈಕ್ವೇಷನ್ ಆದರೆ, ಇನ್ನೊಂದು 2a ಪ್ಲಸ್ 2 2s 4d ಈಸ್ ಈಕ್ವಲ್ ಟು 32 ಆಗುತ್ತೆ. ಕರೆಕ್ಟಾ? ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 32. ಸೊ ಈಗೇನು ಮಾಡೋಣ, ಐ ವಿಲ್ ಸಬ್ಟ್ರಾಕ್ಟ್ ದಿಸ್ ಒನ್. 2a ಕ್ಯಾನ್ಸಲ್, 5d ಮೈನಸ್ 4d 1d ಬರುತ್ತೆ. 38 ಮೈನಸ್ 32 ನಮಗೆ 6 ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿ. ನನಗೆ ಬಂದಿರುವಂತಹ ಡಿ ವ್ಯಾಲ್ಯೂ. ಈಗ ಐ ನೀಡ್ ಟು ಫೈಂಡ್ ದ ಎ ವ್ಯಾಲ್ಯೂ. ಸೊ ಎನಿ ಆಫ್ ದಿ ಒನ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಈಕ್ವೇಷನ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಎ
plus 2 into 6 is equal to 16, which implies that a plus 2 6 are 12 is equal to ಎಷ್ಟಾಯಿತು 16 ಆಯಿತು, which implies that a is equal to ಎಷ್ಟಾಯಿತು 16 minus 12, which implies that a is equal to ಎಷ್ಟಾಯಿತು, you are getting it as 4. So I got the value of a and the value of d. Once you got the value of a and d, now it is very simple to write the progression. ಮೊದಲನೇ ಟರ್ಮ್ ಎಷ್ಟು 4, ಡಿ ಎಷ್ಟಿದೆ 6 ಇದೆ, 4ಗೆ 6 ಆ್ಯಡ್ ಮಾಡಿ. ಸೊ 4ಗೆ 6 ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತೆ, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಫ್ 10. 10ಗೆ 6 ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 16. 16ಗೆ ಅಗೇನ್ 6 ಆ್ಯಡ್ ಮಾಡಿದ್ರೆ 22. 22ಗೆ ಅಗೇನ್ 6 ಆ್ಯಡ್ ಮಾಡಿ 28. ಸೊ ಗೋಸ್ ಆನ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಪ್ರೋಗ್ರೆಷನ್. ಸೊ ಈಸಿಯಾಗಿ ಅರ್ಥ ಆಯ್ತು ಅನ್ಕೋತೀನಿ. ವೆರಿ ಸಿಂಪಲ್ಲು, ಬಟ್ ಏನಪ್ಪ ಅಂದರೆ ನೀವು ಕಾಂಪ್ಲಿಕೇಟ್ ಮಾಡ್ಕೊಬಾರ್ದು ಅಷ್ಟೇ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ಈ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ. ದ 7th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 4 times second term. The 12th term is 2 more than thrice the 4th term. Then find the arithmetic progression. ತುಂಬ ಕೇರ್ಫುಲ್ ಆಗಿ ಇದನ್ನ ಅರ್ಥ ಮಾಡ್ಕೊಬೇಕು. ಏನು ಕೊಟ್ಟಿದ್ದಾರೆ, ದ 7th term ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ is it's 4 times its second term. ಅಂದರೆ we have to write that. So let me write. So let me start the solution. 7th term ಅಂತ ಮೆನ್ಷನ್ ಮಾಡ್ತಿದ್ದಾರೆ. ದ 7th term ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4 times the second term. ದಿಸ್ ಇಸ್ ದ ಒನ್ ಈಕ್ವೇಶನ್. ಸೊ ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಈಸ್ ವಾಟ್ a7 is equal to 4 times of a2. So this is a one condition they have given, and the 12th term is 2 more than twice the 4th term. That means the 12th term is 2 more than ಅಂತ ಕೊಟ್ಟ ಪ್ಲಸ್ ಹಾಕಬೇಕು, more than thrice ಅಂದ್ರೆ 3 ಹಾಕಬೇಕು, 4th term ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಸೆಕೆಂಡ್ ಈಕ್ವೇಶನ್. Then find the arithmetic progression. So here they have not at all mentioned any ಸಮೇಷನ್. ನಮಗೆ ಟರ್ಮ್ಸ್ ಮೇಲೆ ಮಾತ್ರ ಕೊಟ್ಟಿದ್ದಾರೆ. ಓನ್ಲಿ ಥಿಂಗ್ ನಿಮಗೀಗ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದ್ರೆ ನೋಡಿ, ಯಾವುದೇ ಒಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ, ಸೊ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಏನಪ್ಪ ಅಂತಂದರೆ a7 ಅಂತಂದರೆ ದಿಸ್ ಇಸ್ a ಪ್ಲಸ್ 6d, ಕರೆಕ್ಟಾ? ಅದೇ ರೀತಿ a2 ಅಂದರೆ ಏನು, a ಪ್ಲಸ್ ಡಿ ಆಗುತ್ತೆ, ಕರೆಕ್ಟಾ? a12 ಅಂದರೆ ಎಷ್ಟು, ದಟ್ ಈಸ್ a ಪ್ಲಸ್ 11d, ಕರೆಕ್ಟಾ? ಅದೇ ರೀತಿ a4 ಅಂದರೆ ಎಷ್ಟು, ಇಟ್ ಈಸ್ a ಪ್ಲಸ್ 3d. ಸೊ ಇದು ನಿಮ್ಗೆ ನೆನಪಿತ್ತು ಅಂದರೆ ಈ ಪ್ರಾಬ್ಲಮ್ ಈಸಿ ಆಗುತ್ತೆ. ಈಗ ನಾವೇನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಫಾರ್ ದಿ ಫಸ್ಟ್ ಈಕ್ವೇಶನ್ a7 ಅಂದರೆ ಎಷ್ಟು, a ಪ್ಲಸ್ 6d. ನಾನು ಹಳೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. 4 times ಆಫ್ a2 ಅಂದರೆ ಎಷ್ಟು, ದಟ್ ಈಸ್ a ಪ್ಲಸ್ ಡಿ. ಸಿಂಪ್ಲಿಫೈ ಮಾಡೋಣ. a ಹಂಗೆ ಇದೆ, ಸೊ a ಪ್ಲಸ್ 6d, 4 times ಆಫ್ a 4a, 4 times ಆಫ್ d 4d, ವಿಚ್ ಇಂಪ್ಲೈಸ್ ಎನ ಈ ಕಡೆ ತಗೊಂಬಂತೀರ ಅಂತ ಇಟ್ಕೊಳ್ಳಿ, ಡಿನ ಈ ಕಡೆ ತಗೋತೀರ ಅಂತ ಇಟ್ಕೊಳ್ಳಿ. ಸೊ 6d ಮೈನಸ್ 4d 2d ಆಗುತ್ತೆ, 4a ಮೈನಸ್ a 3a ಆಗುತ್ತೆ. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಇನ್ನು ಎರಡನೇ ಈಕ್ವೇಶನ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. a12 ಅಂದರೆ ಎಷ್ಟಾಯಿತು, a ಪ್ಲಸ್ 11d 2 ಪ್ಲಸ್ 3 ಇಂಟು a4 ಮೀನ್ಸ್ a ಪ್ಲಸ್ 3d. ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ವಾಟ್ ಯು ಆರ್ ಗೆಟಿಂಗ್, a ಪ್ಲಸ್ 11d ಹಂಗೆ ಇರುತ್ತೆ, 2 ಹಂಗೆ ಇರುತ್ತೆ, 3 ಇಂಟು a 3a, 3 3 ದ 9d. ಓಕೆ, ಸೊ ಆನ್ ಸಿಂಪ್ಲಿಫೈಯಿಂಗ್ 11d ಇದೆ, ಈ 11dಗೆ ಈ 9dನ ಲೆಫ್ಟ್ ಹ್ಯಾಂಡ್ ತರ್ತೀನಿ, 11d ಮೈನಸ್ 9d. ಸೊ ಇಲ್ಲಿ 3a ಇದೆ, 3a ಈ ಕಡೆ 3a, ಈ a ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್ ತರ್ತೀನಿ, ಮೈನಸ್ a ಪ್ಲಸ್ 2. ಸೊ 11 ಮೈನಸ್ 9d ಎಷ್ಟು 2d, 3a ಮೈನಸ್ a ಎಷ್ಟು 2a ಪ್ಲಸ್ 2. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್ ಒನ್ ಈಕ್ವೇಶನ್. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2d? ನೋಡಿ, ಈ ಒಂದು ಈಕ್ವೇಶನ್ ನಮಗೆ ವ್ಯಾಲ್ಯೂ ಆಫ್ 2d ಸಿಕ್ಕಿದೆ. ಎಷ್ಟು ವ್ಯಾಲ್ಯೂ ಆಫ್ 2d, ದಟ್ ಈಸ್ 3a. ಹಾಗಾದ್ರೆ ಏನು ಮಾಡ್ಬೋದು, ಈ 2d ಜಾಗದಲ್ಲಿ 3a ಹಾಕ್ಬೋದು. 3a ಇಸ್ ಈಕ್ವಲ್ ಟು 2a ಪ್ಲಸ್ 2. ಈಗ ನೋಡಿ ಕ್ಲಿಯರ್ ಕಟ್ ಆಗಿ 2 ಈ ಕಡೆ ಬಂದರೆ 3a ಮೈನಸ್ 2a ಎಷ್ಟಾಯಿತು, a ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ ವಿಚ್ ಒನ್, ದ ವ್ಯಾಲ್ಯೂ ಆಫ್ a. ಈಗ ಏನು ಸರ್ ಮಾಡೋದು, ನನಗೆ ಈ ಒಂದು ಈಕ್ವೇಶನ್ಗೆ ಸಿಂಪಲ್ ಆಗಿ ಎ ವ್ಯಾಲ್ಯೂ ಹಾಕಿ. ಎ ವ್ಯಾಲ್ಯೂ ಹಾಕಿ ಎಷ್ಟಾಗುತ್ತೆ, 3 ಇಂಟು a 3 ಟು ದ 6 ಆಯಿತು. ಸೊ ವಿಚ್ ಇಂಪ್ಲೈಸ್ ದಟ್
ಸೊ ಈ ಈಕ್ವೇಷನ್ಗೆ, ಯಾವ ಈಕ್ವೇಷನ್ಗೆ, ಈ ಈಕ್ವೇಷನ್ ನೋಡಿದ್ದೆ ಆದರೆ 2D is equal to 3A ಇದೆ ಅಲ್ವಾ. ಸೊ ಐ ರೈಟ್ ದಟ್ ಒನ್. 2D is equal to 3A ಇದೆ, ವಿಚ್ ಇಂಪ್ಲೈಸ್ 2D is equal to 3 2s, ವಿಚ್ ಇಂಪ್ಲೈಸ್ 2D is equal to, ಸೊ ಎರಡು ಕಡೆ ಬೇಕಾದ್ರೆ 2 ಕ್ಯಾನ್ಸಲ್ ಮಾಡ್ಬೋದು ಅಥವಾ ಇದು 6 ಅಂತ ಬರ್ಕೊಳ್ಳಿ, ವಿಚ್ ಇಂಪ್ಲೈಸ್ D is equal to 2 3s. ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ ವಿಚ್ ಒನ್? The value of D. So I got the value of A, I got the value of D. So now I can write the progression. What is the progression? First value is there, that is 2, second one, first one 2, second one 2 plus 3, that is 5, 5 plus 3 8, 8 plus 3 11, 11 plus 3 14, etc., etc. So this is what we got the arithmetic progression. ಸೊ ವೆರಿ ಸಿಂಪಲ್ ಒನ್, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳೋದೇನು ಬೇಕಾಗಿಲ್ಲ, ಇದನ್ನು ತುಂಬ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಸೊ ಎ ವ್ಯಾಲ್ಯೂ ನಮಗೆ ಒಂದು ವ್ಯಾಲ್ಯೂ ಬಂದಿದೆ, ಡಿ ವ್ಯಾಲ್ಯೂ ಒಂದು ಬಂದಿದೆ, ಓಕೆನಾ. ಸೊ ಈ ಥರ ನಮಗೆ ಒಂದು ಈಕ್ವೇಷನ್ನ ಸಾಲ್ವ್ ಮಾಡ್ತೀರಿ. ಸೊ ದಿಸ್ ಈಸ್ ವಾಟ್ 2 5 8. ಸೊ ಇಫ್ ಯು ವಾಂಟ್ ಐ ವಿಲ್ ರೈಟ್ ದ ಬಾಕ್ಸ್ ಫಾರ್ ದಿಸ್ ಒನ್. ಈಗ ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So find the, again we can see that find the arithmetic progression whose third term is 16, seventh term is exceeds fifth term by 12. So arithmetic progression whose third term is 16. So third term is 16 andre eno. So let us start the solution. That is solution. Third term is 16. That is A3 is 16, whose third term 16 and seventh term. So direct ಕೊಟ್ಟಿದ್ದಾರೆ A3 is 16 one term and seventh term exceeds ಅಂತ ಕೊಟ್ಟಾಗ 12ನ ಎಕ್ಸೀಡ್ ಮಾಡಿದ್ರೆ 12 ಪ್ಲಸ್ ಹಾಕಬೇಕು. ಎಷ್ಟು? ಯಾವ ಟರ್ಮ್ನ? A5ನ, ಓಕೆನಾ. ಸೊ ವೆರಿ ಸಿಂಪಲ್ ಆಗಿದೆ ಇದು. ಏನು, ಒಂದು ಆಲ್ರೆಡಿ A3 ಅಂತ ಕೊಟ್ಟಿದ್ದಾರೆ. ಸೊ ಫ್ರಮ್ ದಿಸ್ ಈಕ್ವೇಶನ್, ದಿಸ್ ಇಸ್ ನಾಟ್ 9 3 A3. ಸೊ ವಾಟ್ ಈಸ್ A3 ಅಂದ್ರೆ ಏನು? A ಪ್ಲಸ್ 2D, ಕರೆಕ್ಟಾ? A ಪ್ಲಸ್ 2D ಎಷ್ಟಾಯಿತು? 16. ಹಾಗಾದರೆ ವಾಟ್ ಈಸ್ ದಿಸ್ ಇಸ್ ದ ಈಕ್ವೇಶನ್ ನಂಬರ್ 1. ನಾವು ಫ್ರಮ್ ದಿಸ್ ಒನ್, ವಾಟ್ ಈಸ್ A7 ಮೀನ್ಸ್ A ಪ್ಲಸ್ 6D, 12 ಹಂಗೆ ಇರುತ್ತೆ. A5 ಅಂದರೆ ಎಷ್ಟಾಯಿತು? A ಪ್ಲಸ್ 4D. ಸೊ ಈಗೇನು ಮಾಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಆಲ್ರೆಡಿ ಎರಡು ಕಡೆ ಎ ಇದೆ. ಸೊ ವಿ ಕ್ಯಾನ್ ಸಿಂಪ್ಲಿಫೈ ದಟ್ ಒನ್. ಎರಡು ಕಡೆ ಎ ಇರೋದ್ರಿಂದ ಎ ಮತ್ತು ಎ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 60 ಇದೆ, ಇಲ್ಲಿ 4D ಇದೆ. ಇದನ್ನು 6 - 4 ಅಂದರೆ 2D ಆಗುತ್ತೆ. 2D is equal to 12. ಸರ್ ಹೆಂಗೆ ಸರ್? ಏನಿಲ್ಲ, ಈ 4Dನ ಈ ಕಡೆ ತೊಗೊಂಬನ್ನಿ, ಮೈನಸ್ ಆಗುತ್ತೆ. ಸೊ ಈಗ D is equal to ಎಷ್ಟಾಯಿತು? 12/2 ಅಂದರೆ 6 ಆಯಿತು, ಓಕೆನಾ. ಸೊ ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ D ವಿ ಗಾಟ್. ಸೊ ಈಗ ನೆಕ್ಸ್ಟ್ ಯಾವ್ದು ಬೇಕು? ಎ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂಗೆ ಏನು ಮಾಡ್ತಾರೆ? ಎನಿ ಆಫ್ ದಿ ಒನ್ ಈಕ್ವೇಶನ್. ನೋಡಿ ಇಲ್ಲಿ ಡಿ ವ್ಯಾಲ್ಯೂ ಇದೆ. ಸೊ ಇಲ್ಲಿ ನೀವೇನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಎ ಪ್ಲಸ್ 2 ಇಂಟು 6 ವ್ಯಾಲ್ಯೂ ಎಷ್ಟು ಬಂತು? ಡಿ ವ್ಯಾಲ್ಯೂ ಎಷ್ಟು ಬಂತು? 6 ಬಂತು, ಈಸ್ ಈಕ್ವಲ್ ಟು 16, ವಿಚ್ ಇಂಪ್ಲೈಸ್ ಎ ಪ್ಲಸ್ 2 6 12 ಈಸ್ ಈಕ್ವಲ್ ಟು 16, which implies A is equal to 16 minus 12. So that is what we are getting 4. So we got the value of A, that is 4. Now we can write the progression. ಅವ್ರು ಏನು ಕೇಳಿದ್ದಾರೆ? ಫೈಂಡ್ ದ ಪ್ರೋಗ್ರೆಷನ್ ಅಂತಾನೆ ಇದೆ. ಹಾಗಾದರೆ ವೆರಿ ಸಿಂಪಲ್. ನಾವು ವಿಲ್ ರೈಟ್ ದ ಪ್ರೋಗ್ರೆಷನ್ ಫೈನಲಿ. ದ ಫಸ್ಟ್ ಟರ್ಮ್ ಇಸ್ ವಾಟ್? 4. 6 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 10. 10ಗೆ 6 ಆ್ಯಡ್ ಮಾಡಿದ್ರೆ 16. 16ಗೆ 6 ಆ್ಯಡ್ ಮಾಡಿದ್ರೆ 22, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ವಿ ಗಾಟ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಸ್ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ವೆರಿ ಸಿಂಪಲ್ ಪ್ರಾಬ್ಲಮ್ಮು, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳೋದೇನು ಬೇಕಾಗಿಲ್ಲ. ಸೊ ಸ್ವಲ್ಪ ನೀವು ಗಮನ ಹರಿಸ್ಕೊಬೇಕಾಗತ್ತೆ. ಯಾಕಂದರೆ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ ನೋಡಿದಾಗ ಸೊ ಇಷ್ಟು ದೊಡ್ಡದಾ, ಇಷ್ಟೊಂದು ಇದೆಯಾ ಅಂತ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಅಷ್ಟೆಲ್ಲ ಏನಿಲ್ಲ, ಓಕೆನಾ. ಸೊ ಸಿಂಪಲ್ ಆಗಿರೋದ್ರಿಂದ ನಾವು ಯಾಕೆ ರಿಸ್ಕ್ ಮಾಡ್ಕೊಬೇಕು ಅಲ್ವಾ, ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಅನ್ನೆಸೆಸರಿಯಾಗಿ ನಾವೇನು ಮಾಡಬಾರ್ದು? ರಿಸ್ಕ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದ್ದಾವೆ, ಸಿಂಪಲ್ ಆಗೇ ಮಾಡಿ. ಸೊ ಇದನ್ನು ನಿಮ್ಗೆ ಇದೇ ಥರ ಪ್ರಾಬ್ಲಮ್ಸು ಇನ್ನು ಮುಂದಕ್ಕೆ ಬೇಕು ಅಂತಂದರೆ, ಅಥವಾ ಟ್ರಿಗ್ನಾಮೆಟ್ರಿ ಬೇಕು, ಅಥವಾ ಯಾವುದೇ ಪ್ರಾಬ್ಲಮ್ ಮಾಡಬೇಕು ಅದನ್ನು ನನಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಇದು ಮಾಡ್ತೀನಿ. ಸೊ ಲೆಟ್ ಮಿ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್.
ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದು ಚಾನಲ್ನ SLCಗೋಸ್ಕರ ಮಾಡಿರುವಂಥ ಚಾನಲ್ ಆಗಿರುತ್ತಿದ್ದು, ತುಂಬ ಈಸಿಯಾಗಿರುವಂತಹ ಪ್ರಾಬ್ಲಮ್ಸನ್ನು ಈಸಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಸೊ ಈ ಪ್ರಾಬ್ಲಮ್ ನೋಡೋಣ. ದ ಫಿಫ್ತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 26. ದ ಕಾಮನ್ ಡಿಫರೆನ್ಸ್ ಇಸ್ 3 times ದ ಫಸ್ಟ್ ಟರ್ಮ್. ಫೈಂಡ್ ದ ಸಮ್ ಆಫ್ ದ ಫಸ್ಟ್ ಟರ್ಮ್ಸ್ ಆಫ್ ಪ್ರೋಗ್ರೆಷನ್. ಸೊ ವೆರಿ ಸಿಂಪಲ್, ನಿಮ್ಗೆ 2 ಈಕ್ವೇಷನ್ ಇರಬೇಕು, 2 ವ್ಯಾಲ್ಯೂ ಬರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. What they have given, the fifth term of arithmetic progression is 26. So A5 is how much? That is 26. Again, the common difference is 3 times the first term. So common difference is 3 times the first term, that is 3a. Find the sum of the first 20 terms, that is S20. Okay na? So again mana, from this equation we'll find that one equation, a plus 5 means what? A5 means what? A plus 4d is equal to 26. What is the value of d we have? We have, that is a plus 4 into d value ಎಷ್ಟಿದೆ? 3a ಎರಡನೇ equation ಇಂದ is equal to 26. ಈಗೇನು ಮಾಡೋಣ, a plus 4 3s are 12a is equal to 26. ಸೊ ಈಗ ನನಗೇನು ಬಂತಪ್ಪ ಅಂತಂದರೆ, ಐ ಗಾಟ್ ದಟ್ 12 ಪ್ಲಸ್ ಎ, ದಟ್ ಈಸ್ 13a ಬಂತು. 13a ಇಸ್ ಈಕ್ವಲ್ ಟು ಹೌ ಮಚ್? 26. ಹಾಗಾದರೆ ವಿಚ್ ಇಂಪ್ಲೈಸ್ ದಟ್ ಎ ಇಸ್ ಈಕ್ವಲ್ ಟು ಹೌ ಮಚ್? 26 ಡಿವೈಡೆಡ್ ಬೈ 13. ಓಕೆನಾ? ಸೊ ಈ ಸ್ಟೆಪ್ಗಳೇ ನಾನು ಅವಾಯ್ಡ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ದೊಡ್ಡದು ಅಂದ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಬೇಕಾದ್ರೆ ಡೈರೆಕ್ಟಾಗಿ 13 1s 13 2s, ಎ ಇಸ್ ಈಕ್ವಲ್ ಟು 2. ಸೊ ವಿ ಗಾಟ್ ದ ವ್ಯಾಲ್ಯೂ ಆಫ್ ಎ. ಸೊ ನಮ್ಗೆ ಬೇಕಾಗಿರೋದು ಇನ್ನು ಡಿ ವ್ಯಾಲ್ಯೂ ಬೇಕು. ಡಿ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಏನಂತ? ಡಿ ಇಸ್ ಈಕ್ವಲ್ 3 times ಆಫ್ ಎ ಅಂತ ಇದೆ. ಕರೆಕ್ಟಾಗಿ ನೋಡಿ ಇಲ್ಲಿ, ಡಿ ಇಸ್ ಈಕ್ವಲ್ ಟು 3 times ಆಫ್ ಎ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ದಟ್ ಈಸ್ ಡಿ ಇಸ್ ಈಕ್ವಲ್ ಟು 3 times ಆಫ್ ಎ ಮೀನ್ಸ್ ವಾಟ್? 2. ಸೊ ವಿಚ್ ಇಂಪ್ಲೈಸ್ ದಟ್ ಡಿ ಇಸ್ ಈಕ್ವಲ್ ಟು ವಾಟ್? 6. ಸೊ ಈ ಥರ ನಮಗೆ ಎ ಮತ್ತು ಡಿ ವ್ಯಾಲ್ಯೂ ಎರಡು ಸಿಕ್ಕಿದೆ. ಕರೆಕ್ಟಾ? ಸೊ ಎರಡು ಸಿಕ್ತು ಅಂದಮೇಲೆ ನಮಗೀಗ we can write any of the term. Not only that one, we can find the sum also. Now let us write the formula for S20. What is S20? S20 is n by 2 2a plus n minus 1 into d. So this is for actually Sn, correct? This is for Sn. Now we'll write for S20. S20 is equal to how much? 20 by 2 2a. What is the value of a? We got a is 2 plus n minus 1 is how much? N minus 1 means 19 into d is how much? D is 6. Okay, so now if you have the confidence, we can write directly the solution. Nodi, 2 1s are 2 10s are, that is what we're getting the value as 10. Correct? Again 2 2s are ಎಷ್ಟು? That is 4. Again 19 6 are. ಸೊ ನಿಮ್ಗೆ ಗೊತ್ತಿಲ್ವಾ? 6 9s ಎಷ್ಟು? 54 5 ಆಯಿತು. 6 1s 6 plus 5 ಎಷ್ಟಾಯಿತು? ದಟ್ ಈಸ್ 11 114. Now what is the value? 114 plus 4 118. So 118 into 0, that is 118 into 0. This is the value of sum of the 20 terms. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಆಗಿನೇ ಇರುವಂತಹ 3 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಬೇಕು. ಲಾಜಿಕ್ ಅಂದ್ರೆ ಏನಪ್ಪ ಅಂದರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ನೆನಪಿಟ್ಕೊಳ್ಳಿ, ನಮಗೆ ಬೇಕಾಗಿರೋದೇ ಒಂದು ಎ ವ್ಯಾಲ್ಯೂ ಅಥವಾ ಒಂದು ಎ ಇನ್ನೊಂದು ಡಿ. ಇಡೀ ಅರ್ಥಮೆಟಿಕ್ ಪ್ರೋಗ್ರೆಷನ್ನೇ ಇದ್ರ ಮೇಲೆ ನಿಂತಿರುತ್ತೆ. ನೀವೇನ ಮಾಡಿ ಒಂದ್ಸತಿ ಇದಕ್ಕೆ ಈಕ್ವೇಷನ್ ಕೊಟ್ಟಿರ್ತಾರೆ, ಒಂದ್ಸತಿ ಇದಕ್ಕೆ ಈಕ್ವೇಷನ್ ಕೊಟ್ಟಿರ್ತಾರೆ. ಸೊ ಟೋಟಲಿ 1 ಮತ್ತು 2 ಎರಡು ಈಕ್ವೇಷನ್ ಇರಲೇಬೇಕು. ಈ ಎರಡೂ ಈಕ್ವೇಷನ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀರಿ? ಎ ಮತ್ತು ಡಿನ ಕಂಡುಹಿಡಿತೀರಿ. ಎ ಮತ್ತು ಡಿ ಕಂಡುಹಿಡಿದ್ರೆ ಅಂದರೆ ನೀವೇನು ಮಾಡ್ಬೋದು? ಏನು ಮಾಡ್ಬೋದು, ಎಸ್ ಎನ್ನು ಮಾಡ್ಬೋದು, ಎನಿ ಆಫ್ ದಿ ಮ್ಯಾಜಿಕ್ ಮಾಡ್ಬೋದು. ದಟ್ ಈಸ್ ಇನ್ ದ ಟೈಪ್ ಆಫ್ ಎ ಬಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.